ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಇವತ್ತು ರಾಜ್ಯಾದ್ಯಂತ SSLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟವಾಗಿದೆ. ರಾಜ್ಯದಲ್ಲಿ 22 ವಿದ್ಯಾರ್ಥಿಗಳು 625 ಅಂಕಗಳಿಗೆ 625 ಅಂಕಗಳನ್ನು ಪಡೆದಿದ್ದಾರೆ. ಅದರಲ್ಲಿ ಬೆಂಗಳೂರಿನ ಕಿಶೋರ ಕೇಂದ್ರ ಶಾಲೆಯ ಮಧುಸೂದನ್ ವಿದ್ಯಾರ್ಥಿ ಕೂಡ ಒಬ್ಬರಾಗಿದ್ದಾರೆ. ನಮ್ಮೊಟ್ಟಿಗೆ ಮಧುಸೂದನ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಹೇಗೆ ಅನಿಸ್ತಾ ಇದೆ? ಎಕ್ಸ್ಪೆಕ್ಟ್ ಮಾಡಿದ್ರಾ? ಥ್ಯಾಂಕ್ ಯು ಸೋ ಮಚ್ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದಕ್ಕೆ. ಆ್ಯಂಡ್ ಎಕ್ಸ್ಪೆಕ್ಟ್ 10% ಇತ್ತು. 625 ತುಂಬ ಲಕ್ಕಿಯಾಗಿದ್ದರೆ ಎವ್ರಿಥಿಂಗ್ ನಾನು ಏನು ಅಂದ್ಕೊಂಡಿದ್ದೀನೋ ಅದೆಲ್ಲ ಕರೆಕ್ಟಾಗಿ ಆಗಿಬಿಟ್ರೆ 625 ಬರುತ್ತೆ ಅಂತ ಗೊತ್ತಿತ್ತು. ಬಟ್ ಅಷ್ಟೊಂದು ಲಕ್ಕಿ ಆಗಿರಲ್ಲ. ಎಲ್ಲನೂ ಒಂದು ಹಾಫ್ ಮಾರ್ಕು ಕಾರ್ನರ್ಸಲ್ಲೆಲ್ಲ ತೆಗಿತಾರೇನೋ ಇವ್ಯಾಲ್ಯೂಯೇಟರ್ಸ್ ಅಂತ. ಲ್ಯಾಂಗ್ವೇಜಸ್ಸಲ್ಲಿ ಅಂತೂ 1 ಮಾರ್ಕ್ 2 ಮಾರ್ಕ್ ಯಾವಾಗಲೂ ಕಮ್ಮಿ ಆಗ್ತಾಯಿತ್ತು ಪ್ರಿಪರೇಟ್ರಿ ಟೈಮಲ್ಲಿ, ಆ ಟೈಮಲ್ಲೆಲ್ಲ. ಸೊ 620, 619, 621 ಆ ರೇಂಜಲ್ಲಿ ಬರ್ಬೋದು ಅಂದ್ಕೊಂಡೆ. ಬಟ್ 625 ಬಂದಿರೋದು ತುಂಬ ಖುಷಿ ಇದೆ. ಇವಾಗ ಶಾಲೆ ಅಂತ ಬಂದಾಗ 10th ಎಕ್ಸಾಮ್ ಏನಿದೆ ತುಂಬಾ ಮೇನು. ಸೊ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ಕೊತಾ ಇದ್ರಿ? ಇದ್ರ ಜೊತೆ ಬೇರೆ ಕೇವಲ ಸ್ಟಡೀಸ್ ಅಷ್ಟೇ ಇತ್ತಾ? ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲೂ ನೀವು ಮುಂದೆ ಇದ್ರಾ? ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಫಸ್ಟ್ 6 ಮಂತ್ಸ್ ಆರ್ 7 ಮಂತ್ಸ್ ಆಫ್ ದ ಅಕಾಡೆಮಿಕ್ ಇಯರ್ ನಾನು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಬಟ್ ಲಾಸ್ಟ್ 3 ಮಂತ್ಸ್ 4 ಮಂತ್ಸ್ ಬಂದಾಗ ಕಾಂಪಿಟೇಷನ್ಸು ಕಮ್ಮಿ ಆಯಿತು. ಜೊತೆಗೆ ನನ್ನ ಪಾರ್ಟಿಸಿಪೇಷನ್ನು ಯಾವುದೇ ಇದ್ರೂ ನಾನು ಪಾರ್ಟಿಸಿಪೇಟ್ ಮಾಡೋದು ಮಾಡಿಲ್ಲ. ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಒಂದೊಂದು ಕಾಂಪಿಟೇಷನಲ್ಲಿ ಪ್ರೈಸು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಪ್ರಿಪರೇಷನ್ ಹೇಗಿತ್ತು ಅಂದಾಗ ನಾನು ಟೆಕ್ಸ್ಟ್ ಬುಕ್ಕು ಕರೆಕ್ಟಾಗಿ ಓದ್ತಾ ಇದ್ದೆ. ಅಂಡರ್ಲೈನ್ ಮಾಡಿಕೊಂಡು ಯಾವುದೇ ಇಂಪಾರ್ಟೆಂಟ್ ಪಾಯಿಂಟ್ ಬಂದಾಗ ಅಂಡರ್ಲೈನ್ ಮಾಡಿಕೊಂಡು ಆ ಇಂಪಾರ್ಟೆಂಟ್ ಪಾಯಿಂಟಲ್ಲಿ ತುಂಬ ಇಂಪಾರ್ಟೆಂಟ್ ವರ್ಡ್ ಯಾವುದಿರುತ್ತೆ ಅದನ್ನು ಬರ್ದಿಲ್ಲ ಅಂದರೆ ಒಂದೊಂದು ಸತಿ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂತ ನಮ್ಮ ಟೀಚರ್ಸ್ ಹೇಳ್ತಾಯಿದ್ರು. ಸೊ ಆ ವರ್ಡ್ನೂ ಹೈಲೈಟ್ ಮಾಡಿಕೊಂಡು ಅದನ್ನು ಬರೀಬೇಕು ಅಂತ ನಾನು ಜ್ಞಾಪಕ ಇಟ್ಕೊತಾ ಇದ್ದೆ. ಆ್ಯಂಡ್ ಐ ವಾಸ್ ಪ್ರಿಪೇರಿಂಗ್ ಅ ಟೈಮ್ ಟೇಬಲ್. ಐ ಪ್ರಿಪೇರ್ಡ್ ಅ ಟೈಮ್ ಟೇಬಲ್ ಜಸ್ಟ್ ಬಿಫೋರ್ 3 or 3.5 months ಬಿಫೋರ್ ದ ಎಕ್ಸಾಮ್. ಆ ಟೈಮ್ ಟೇಬಲ್ ಪ್ರಕಾರ ಓದ್ಕೊಂಡು ಹೋದೆ. ಸೊ ದ್ಯಾಟ್ ಹೆಲ್ಪ್ ಮೀ ಇನ್ ಅಚೀವಿಂಗ್ 625 on 625. ಈಗ ಎಲ್ಲ ಸಬ್ಜೆಕ್ಟ್ಸು ಈಸಿ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಂದು ಸಬ್ಜೆಕ್ಟ್ ಕಷ್ಟನೂ ಇರಬಹುದು ಅಥವಾ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು. ಅಂಥದ್ದು ಯಾವ ಸಬ್ಜೆಕ್ಟ್ ಕಷ್ಟ ಆಗಿತ್ತು? ನೀವು ಅದನ್ನು ಯಾವ ರೀತಿ ಓವರ್ಕಮ್ ಮಾಡಿದ್ರಿ? ಕಷ್ಟ ಅಂತ ಬಂದಾಗ ಸೋಷಲ್ ಸೈನ್ಸ್ ಸ್ವಲ್ಪ ಕಷ್ಟ ಆಗಿತ್ತು. ಬಿಕಾಸ್ ಅದು ಸ್ವಲ್ಪ ವ್ಯಾಸ್ಟ್ ಇರುತ್ತೆ. ವ್ಯಾಸ್ಟ್ ಇದ್ದಾಗ ಆಮೇಲೆ ಪಾಯಿಂಟ್ಸ್ ಅಂತೂ ಒಂದೊಂದು ಲಾಂಗ್ ಆನ್ಸರ್ಸ್ಗೆ 8 to 10 ಪಾಯಿಂಟ್ಸ್ ಬರೀದಿರಬೇಕು ಫುಲ್ ಮಾರ್ಕ್ಸ್ ಬರಬೇಕು ಅಂದಾಗ. ಸೊ ಫುಲ್ ಮಾರ್ಕ್ಸ್ ಬರೋದು ಏಮ್ ಆಗಿರೋದ್ರಿಂದ ಎವ್ರಿ 8 ಪಾಯಿಂಟ್ಸು ಜ್ಞಾಪಕ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಆ ಥರ ಕಷ್ಟ ಆದಾಗ ಐ ವಾಸ್ ರೈಟಿಂಗ್ ಆ್ಯಂಡ್ ಪ್ರಾಕ್ಟೀಸ್ ಆದಮೇಲೆ ಎಕ್ಸಾಕ್ಟ್ ಆನ್ಸರ್ ಮತ್ತು ನಾನು ಬರೆದಿರೋದಕ್ಕೆ ಕಂಪೇರ್ ಮಾಡಿಕೊಂಡು ಏನು ಬರ್ದಿಲ್ಲ ಅಥವಾ ಏನು ಎಕ್ಸ್ಟ್ರಾ ಬರೆದ್ಬಿಟ್ಟಿದ್ದೀನಿ ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಅದನ್ನೆಲ್ಲ ನಾನು ಸರ್ಕಲ್ಲು ಅದೆಲ್ಲ ಮಾಡ್ಕೊತಾ ಇದ್ದೆ. ಅದರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಸೋಷಲ್ ಸೈನ್ಸ್ ಕಂಪ್ಯಾರಿಟಿವ್ಲಿ ನಂಗೆ ಟಫ್ ಆಯಿತು. ಓಕೆ. ಸೊ ಇವಾಗ ನಿಮ್ಮ ಪರಿಶ್ರಮ ಎಷ್ಟಿದೆ ಅಷ್ಟೇ ಪರಿಶ್ರಮ ಶಾಲೆಯಲ್ಲೂ ಇರುತ್ತೆ ಮತ್ತು ಮನೆಯಲ್ಲಿ ತಂದೆ ತಾಯಿದ್ದು ಇರುತ್ತೆ. ಸೊ ಮನೆಯಲ್ಲಿ ಶಾಲೆಯಲ್ಲಿ ನಿಮ್ಗೆ ಯಾವ ರೀತಿ ಎಂಕರೇಜ್ಮೆಂಟ್ ಸಿಗ್ತಿತ್ತು? ಅವ್ರು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು? ಮನೆಯಲ್ಲಿ ಶಾಲೆಯಲ್ಲಿ ದೇ ನ್ಯೂ ಐ ವಾಸ್ ಕೇಪಬಲ್ ಆಫ್ ಸ್ಕೋರಿಂಗ್ 625. ಸೊ ಅವ್ರು ಯಾವಾಗಲೂ ಹೇಳ್ತಾಯಿದ್ರು ಯು ಕ್ಯಾನ್ ಡೂ ದಿಸ್, ಯು ಕ್ಯಾನ್ ಸ್ಕೋರ್ 625, ಎಫರ್ಟ್ಸ್ ಹಾಕಿದ್ರೆ ಮಾಡ್ಬೋದು ಅಂತ ಎಲ್ಲ ಟೀಚರ್ಸು ಹೇಳ್ತಾಯಿದ್ರು. ನಮ್ಮ ಪ್ರಿನ್ಸಿಪಲ್ ಮ್ಯಾಮು ಹೇಳ್ತಾಯಿದ್ರು, ನಮ್ಮ ಪೇರೆಂಟ್ಸು ಕೂಡ ಹೇಳ್ತಾಯಿದ್ರು. ಸೊ ಅವ್ರು ಕೊಟ್ಟಿರೋ ಎನ್ಕರೇಜ್ಮೆಂಟು ಇಟ್ ಈಸ್ ಆಲ್ಸೋ ಮೇಜರ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ 625 ತೆಗಿಯೋದಕ್ಕೆ. ಡೌಟ್ಸ್ ಬಂದಾಗ ಟೀಚರ್ಸ್ ಕೇಳಿದಾಗೆಲ್ಲ ಅವರು ಯಾವುದೇ ಬೇಜಾರಿಲ್ಲದೆ ಖುಷಿಯಿಂದ ಡೌಟ್ ಕೇಳ್ಕೊಂಡು ಬಂದಿದೆಯಲ್ಲ, ಯು ಆರ್ ಡೀಪ್ ಸ್ಟಡಿ ಮಾಡಿದ್ಯಾ ಅಂತ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಅಗೇನ್ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಎಕ್ಸ್ಪ್ಲೇನ್ ಮಾಡಿದಾಗ ಸೆಕೆಂಡ್ ಟೈಮ್ ಎಕ್ಸ್ಪ್ಲನೇಷನ್ಗಂತೂ ಅದಾದಮೇಲೂ ಡೌಟ್ ಉಳ್ಕೊಳ್ಳುತ್ತೆ ಒಂದೊಂದು ಸತಿ. ಬಟ್ ಆ ಥರ ಇರಲಿಲ್ಲ. ಸೊ ಅದು ಖುಷಿ ಆಗುತ್ತೆ. ಅವ್ರದ್ದು ಕಾಂಟ್ರಿಬ್ಯೂಷನ್ ಅವ್ರ ಸಪೋರ್ಟ್ ಚೆನ್ನಾಗಿತ್ತು ಅಂತ ಹೇಳಕ್ಕೆ ಇಷ್ಟ. ಒಂದು ಪ್ರಶ್ನೆ ಕೇಳ್ಬೋದಲ್ಲ, ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಾ ಇದ್ರಿ? ನೈಟ್ ಎಷ್ಟು ಗಂಟೆಗೆ ಮಲಗ್ತಾ ಇದ್ರಿ? ಎಸ್ಪೆಷಲಿ ಎಕ್ಸಾಮ್ ಹತ್ರ ಬಂದಾಗ. ಎಕ್ಸಾಮ್ ಹತ್ರ ಬಂದಾಗಲೂ ಅಥವಾ ಎಕ್ಸಾಮ್ ಹತ್ರ ಇಲ್ದಿದ್ದಾಗಲೂ ಕೂಡ ನಾನು 6:30, 6:45 ಎದ್ದೇಳ್ತಾ ಇದ್ದೆ. ಎದ್ದೇಳ್ಬಿಟ್ಟು ನಾನೇನು ಓದ್ತಿರಲಿಲ್ಲ. ಐ ವಾಸ್ ಡೈರೆಕ್ಟ್ಲಿ ಗೋಯಿಂಗ್ ಟು ದ ಸ್ಕೂಲ್. ಎಲ್ಲ ಸ್ನಾನ ಊಟ ಎಲ್ಲ ಮಾಡಿಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಸ್ಕೂಲಿಂದ ಬಂದಾದಮೇಲೆ ನಾನು ಸೆಲ್ಫ್ ಸ್ಟಡಿ ಮಾಡ್ಕೊತಿದ್ದು. ಸ್ಕೂಲಿಂದ ಏನಾದರೂ ಪ್ರಾಜೆಕ್ಟ್ಸ್ ಇದ್ದರೆ ಫಸ್ಟ್ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಅದಾದಮೇಲೆ ಐ ವಾಸ್ ಸಿಟ್ಟಿಂಗ್ ಫಾರ್ ಸ್ಟಡಿಯಿಂಗ್. ಬೆಳಿಗ್ಗೆ ನಾನು ಓದಿಲ್ಲ ಅಷ್ಟು. ನೆಕ್ಸ್ಟ್ ಏನು ಮಾಡಬೇಕಂತ ಇದ್ದೀರಾ? ಔಟ್ ಆಫ್ ಫೋರ್ಟ್ ಬಂದಿದೆ, ಸೈನ್ಸ್ ತೊಗೊತೀರಾ ಅಥವಾ ಏನು ಮಾಡಬೇಕಂತ ಇದ್ದೀರಾ? ಇನ್ನೂ ಡಿಸೈಡ್ ಮಾಡಿಲ್ಲ. ಸೈನ್ಸ್ ಆರ್ ಕಾಮರ್ಸಲ್ಲಿ ಐದರ್ ಒನ್ ಆಫ್ ದೆಮ್ ಐ ವಿಲ್ ಚೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನಿಮ್ಮ ರೀತಿಯೇ SSLC ಪರೀಕ್ಷೆ ಬರೆದಂಥವ್ರು ಅಥವಾ ಮುಂದೆ ಬರೆಯೋರು ಕಮ್ಮಿ ಅಂಕ ಪಡೆದಿರೋರಿಗೆ ಏನು ಸಲಹೆ ಕೊಡೋಕ್ಕೆ ನೀವು ಇಷ್ಟಪಡ್ತೀರಾ? ಫೇಲ್ ಅಥವಾ ಕಮ್ಮಿ ಮಾರ್ಕ್ಸ್ ತೆಗ್ದಿರೋರಿಗೆ ಐ ವುಡ್ ಗಿವ್ ಸಜೆಷನ್ ಅಂದರೆ ಎಲ್ಲ ಕಾರ್ನರ್ಸು ಓದಿ. ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ ತುಂಬ ಇಂಪಾರ್ಟೆಂಟ್. ಬರೀ ಕ್ಲಾಸ್ ವರ್ಕ್ನೇ ಓದ್ಕೋಬೇಡಿ. ಕ್ಲಾಸ್ ವರ್ಕಲ್ಲಿ ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ. ಬಟ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ SSLC ಎಕ್ಸಾಮಲ್ಲಿ ಕೊಡಲ್ಲ. ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ, ಒಂದಷ್ಟು ಕಾರ್ನರಲ್ಲಿರೋ ಕ್ವಶನ್ಸ್ ಇರುತ್ತೆ. ಅದನ್ನೆಲ್ಲ ಓದ್ಕೊಂಡ್ರೆ ಒಳ್ಳೆ ಮಾರ್ಕ್ಸ್ ಬರೋಕ್ಕೆ ಸಾಧ್ಯ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಎವ್ರಿ ವರ್ಡ್ನೂ ಅಂಡರ್ಲೈನ್ ಮಾಡಿಕೊಂಡು ಅದು ಇಂಪಾರ್ಟೆಂಟ್ ಇದೆಯಾ ಇಲ್ವಾ, ಇಂಪಾರ್ಟೆಂಟ್ ಇಲ್ದಿದ್ರೆ ಅದನ್ನು ಸ್ವಲ್ಪ ಅಲ್ಲೇ ಸ್ಕ್ರ್ಯಾಚ್ ಮಾಡಿಬಿಡೋದು. ಆ ಥರ ಎಲ್ಲ ಮಾಡಿ ಅಂತ ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ.
ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮೊಟ್ಟಿಗೆ ಕಿಶೋರ್ ಕೇಂದ್ರ ಶಾಲೆಯ ಪ್ರಿನ್ಸಿಪಲ್ ಆದಂಥ ಪದ್ಮಜ್ ಅವರಿದ್ದಾರೆ. ಬನ್ನಿ, ಅವರು ಶಾಲೆಯಿಂದ ಯಾವ ರೀತಿ ಮಧುಸೂದನ್ಗೆ ಹೆಲ್ಪ್ ಮಾಡ್ತಿದ್ರು, ಯಾವ ರೀತಿ ರೊಟೀನ್ ಇತ್ತು ಕೇಳ್ಕೊಂಡು ಬರೋಣ. ಮೇಡಮ್, ಮೊದಲಿಗೆ ಖುಷಿ ಆಗ್ತಿದೆಯಾ? ಸ್ಟೂಡೆಂಟ್ ಔಟ್ ಆಫ್ ಔಟ್ ತೆಗೆದಿದ್ದಾರೆ, ಕಾಣಿಸ್ತಾ ಇದೆ ಖುಷಿ ಮುಖದಲ್ಲಿ. ತುಂಬ ಖುಷಿ ಆಗ್ತಿದೆ. ನಮ್ಮ ಹೆಮ್ಮೆಯ ಹುಡುಗ, ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಹಾಗಾಗಿ ತುಂಬ ಖುಷಿ ಇದೆ. ಎಲ್ಲರಿಗೂ ಪಾಠ ಮಾಡೋ ಹಾಗೆಯೇ ಒಂದು ಕ್ಲಾಸಲ್ಲಿ ಪಾಠ ಮಾಡುವಾಗ ಸಪ್ರೇಟ್ ಮಾಡಲ್ಲ ಅಲ್ವಾ. ಸೊ ಹಾಗೆ ಮಾಡ್ತಾಯಿದ್ದು. ಇವನಿಗೆ ಸ್ವಲ್ಪ ಡೌಟ್ಸು ಬಂದಾಗೆಲ್ಲ ನಮ್ಮ ಹತ್ರ ಬಂದು ಕ್ಲಿಯರ್ ಮಾಡ್ಕೊಳ್ತಾ ಇದ್ದ. ಮತ್ತು ಇವನು ಫೋಕಸ್ ಆಗಿದ್ದ. ಅವ್ನು ಏನೇ ಓದೋದಿದ್ರು ಫೋಕಸ್ಡ್ ಆಗಿದ್ದ. ಅದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರಲ್ಲೂ ಅವ್ನು ತುಂಬಾ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದ. ಈಸ್ ಅ ಚೆಸ್ ಚಾಂಪಿಯನ್, ಜೊತೆಗೆ ಡಿಬೇಟ್, ಕ್ವಿಝ್ ಅದರಲ್ಲೆಲ್ಲ ಸಾಕಷ್ಟು ಪ್ರೈಸಸ್ನ ತೊಗೊಂಡು ಬಂದಿದ್ದಾನೆ. ಸೊ ಹಾಗಾಗಿ ಅವನು ಬರೀ ಓದಿಗೆ ಅಂತಲೇ ಸ್ಟಿಕ್ ಆಗಿರಲಿಲ್ಲ. ಸೊ ಯಾವ ರೀತಿ ಇರ್ತಿದ್ದ ಹುಡುಗ? ಮತ್ತು ಎಲ್ಲರಿಗೂ ಪಾಠ ಮಾಡ್ದಂಗೆ ಮಾಡ್ತೀರಾ, ಬಟ್ ಕೆಲವರು ಕಮ್ಮಿ ಅಂಕ ತೆಗಿತಾರೆ. ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಏನು ಮೈನಸ್ ಆಗ್ತಿದೆ ಅಂತ? ಫೋಕಸ್, ನಾನು ಹೇಳಿದಾಗೆ ಒಂದು ಫೋಕಸ್, ಇನ್ನೊಂದು ಕೆಲವು ಮಕ್ಕಳು ಸೀರಿಯಸ್ ಆಗಿ ತೊಗೊಳ್ಳಲ್ಲ ಬಿಗಿನಿಂಗಿಂದನೇ. ಈಗ ಇವನು ಹೇಳಿದೆ ನಾನು ಜೂನಿಂದಾನೇ ಓದ್ಕೊಂಡು ಬರ್ತಾಯಿದ್ದೆ ಅಂತ. ಇನ್ನು ಕೆಲವು ಮಕ್ಕಳಿಗೆ ಅವ್ರ ತಲೆ ಹೊಳೆಯೋದು 1 ತಿಂಗಳು 2 ತಿಂಗಳಿದೆ ಎಕ್ಸಾಮ್ಗೆ ಅನ್ನೋವಾಗ ಆವಾಗ ಸೀರಿಯಸ್ನೆಸ್ ಬರುತ್ತೆ. ಅಯ್ಯೋ ನಾನು ಓದಬೇಕಾಗಿತ್ತು ಅಂತ. ದಟ್ ವಿಲ್ ಬಿ ಹೈ ಟೈಮ್ ಬೈ ದಟ್ ಇದು. ಹಾಗಾಗಿ ಅವ್ರು ಮುಂಚೆಯಿಂದಾನು ಒಂದು ಸ್ವಲ್ಪ ಓದ್ಕೊಂಡು ಬರ್ತಾಯಿದ್ರೆ ಆಗ ಎಕ್ಸಾಮ್ ಟೈಮ್ನಲ್ಲಿ ಟೆನ್ಷನ್ ಆಗೋದಿಲ್ಲ. ಇನ್ನು ಕೆಲವು ಮಕ್ಕಳು ತುಂಬ ಕೇರ್ಲೆಸ್ ಆಗಿಬಿಡ್ತಾರೆ. ಅಂದರೆ ಪೋಷಕರು ಹೇಳೋ ಮಾತು ಕೇಳೋದಿಲ್ಲ, ಟೀಚರ್ಸ್ ಹೇಳೋ ಮಾತು ಕೇಳೋದಿಲ್ಲ. ಅಂಥವ್ರಿಗೆ ಏನೇ ಮಾಡಿದ್ರೂ ಸರಿ ಮಾಡೋದು ಸ್ವಲ್ಪ ಕಷ್ಟನೇ. ಸರ್ಕಸ್ ಮಾಡಬೇಕು ಟೀಚರ್ಸ್. ಹಾಗಾಗಿ ಎಲ್ಲ ಥರ ಮಕ್ಕಳು ಇರ್ತಾರೆ ಒಂದು ಕ್ಲಾಸ್ನಲ್ಲಿ ಅಂತ ಹೇಳಿದ್ಮೇಲೆ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಈಗ ಮಧುಸೂದನ್ ಅವರ ತಂದೆ ತಾಯಿ ಮೇನ್ ಪಿಲ್ಲರ್ಸ್ ಅಂತಲೇ ಹೇಳ್ಬಹುದು. ಅವರು ನಮ್ಮೊಟ್ಟಿಗಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಆಗ್ಲಿಂದ ನೀವು ನಿಮ್ಮ ಮಗನಿಗೆ ಇಲ್ಲೇ ಸಪೋರ್ಟ್ ಮಾಡ್ತಿದ್ದೀರಾ ಇಂಟರ್ವ್ಯೂನಲ್ಲೂ ಕೂಡ. ಸೊ ರಿಯಲ್ ಲೈಫ್ನಲ್ಲಿ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತಿದ್ದೀರಿ ಎಕ್ಸಾಮ್ ಟೈಮ್ನಲ್ಲಿ? ಮ್ಯಾಮ್, ನಮಗೆ ಎಕ್ಸಾಮ್ ಟೈಮಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ದೆ. ಮೇಯ್ನ್ ಟೈಮ್ ಟೇಬಲ್ಗೆ ಹೆಲ್ಪ್ ಮಾಡ್ತಿದ್ದೆ ಅವ್ರಿಗೆ. ಅದು ಅವನು ಸ್ವಲ್ಪ ನನಗೆಲ್ಲ ಗೊತ್ತು, ಇನ್ನು ನೆಕ್ಸ್ಟ್ ಸ್ವಲ್ಪ ದಿನ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಥರ ಇರ್ತಾಯಿದ್ದ. ಆವಾಗ ನಾನು ಇಲ್ಲ, ಆ ಥರ ಬೇಡ, ನೀನು ಫಸ್ಟು ಎಷ್ಟಿದೆ ಪೋರ್ಷನ್ಸು ಬರ್ಕೋ, ಅದಕ್ಕೆ ಆ ಪೋರ್ಷನ್ಸಲ್ಲಿ ಎಷ್ಟು ಲೆಸನ್ಸ್ ಇದೆ ಆ ಸಬ್ಜೆಕ್ಟಲ್ಲಿ, ಆ ಲೆಸನ್ಸ್ಗೆ ಎಷ್ಟು ಟೈಮ್ ಬೇಕು ನಿನಗೆ, ಎಷ್ಟು ಹವರ್ಸ್ ಬೇಕು, ಒನ್ ಡೇಗೆ ನೀನು ಎಷ್ಟು ಓದ್ಬೋದು, ಆ ಥರ ಎಲ್ಲ ಟೈಮ್ ಟೇಬಲ್ ಮಾಡ್ಕೊಂಡು ಚೆಕ್ ಮಾಡು. ಆವಾಗ ನೋಡಿದ್ರೆ ಅದು ಶಾರ್ಟೇಜ್ ಕಾಣ್ತಾಯಿತ್ತು. 3 ಮಂತ್ಸ್ ಬಿಫೋರೇ ಅವನಿಗೆ ತುಂಬ ಕಮ್ಮಿ ಇದೆ ಟೈಮು ಅಂತ ಗೊತ್ತಾದ ತಕ್ಷಣ ಅವನು ಫುಲ್ಲು ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡ್ದ. ಹಂಗಾಗಿ ಅವನಿಗೆ ಬರ್ಡನ್ ಇಲ್ದಿರ ಓದ್ಕೊಂಡು ಬಂದ. ಆಮೇಲೆ ಆ ಥರ ರಿವಿಷನ್ಸ್ ಜಾಸ್ತಿ ಮಾಡ್ಕೊಂಡ. ಬರ್ಡನ್ ಯಾವಾಗಿಲ್ವೋ ರಿವಿಷನ್ಗೆ ಟೈಮ್ ಸಿಕ್ತು. ಹಾಗಾಗಿ ಅವನಿಗೆ 625 ಬರೋಕ್ಕೆ ಸಪೋರ್ಟ್ ಆಯಿತು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು 620 ಇಲ್ಲ 23. ಔಟ್ ಆಫ್ ಔಟ್ ಅಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದರೆ ಲ್ಯಾಂಗ್ವೇಜಸಲ್ಲಿ ಔಟ್ ಆಫ್ ಔಟ್ ಬರೋಕ್ಕೆ ಚಾನ್ಸ್ ಇಲ್ಲ ಅಂತ. ಬಟ್ ಅವ್ನ ಲಕ್ಕು ಬಂದಿದೆ. ಈಗ ನಿಮ್ಮ ಮಗ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರು. ಸೊ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ ನಿಮ್ಮ ಮಗನಿಗೆ? ಬೆಳಿಗ್ಗೆ ಬೇಗ ಎದ್ದೋಳೋದಾ, ಅಥವಾ ಟ್ಯೂಷನ್ಗೆ ಕರ್ಕೊಂಡು ಹೋಗೋದಾ, ಶಾಲೆಗೆ ಕರ್ಕೊಂಬರೋದಾ? ನೀವು ಯಾವ ರೀತಿ ಎಫರ್ಟ್ಸ್ ಆಗ್ತಾಯಿದ್ದೀವಿ ನಿಮ್ಮ ಮಗ ಇಷ್ಟು ಅಂಕ ಪಡೀಲಿಕ್ಕೆ? ಮ್ಯಾಮ್, ಅವನಿಗೆ ಟ್ಯೂಷನ್ಗೆ ನಾವು ಸೇರಿಸ್ತೀವಿ ಅಂದ್ರೂ ಅವನೇ ಬೇಡ ಅಂದ. ಯಾಕಂದರೆ ನನಗೆ ಅರ್ಥ ಆಗದೆ ಇರೋದು ಏನೂ ಇಲ್ಲ, ಬಟ್ ನಂಗೆ ಟೈಮ್ ಸ್ಪೆಂಡ್ ಮಾಡಬೇಕಷ್ಟೇ. ಹಾಗಾಗಿ ನಂಗೆ ಟ್ಯೂಷನ್ಗೆ ಹೋದರೆ ಇನ್ನೂ ಮಾರ್ಕ್ಸ್ ಕಮ್ಮಿ ಬರ್ತೀನಿ. ಯಾಕಂದರೆ ಡಬಲ್ ಟೈಮ್ ಅಲ್ಲಿ ರಿಪೀಟ್ ಆಗುತ್ತೆ. ಪ್ಲಸ್ಸು ನನಗೆ ಅವ್ರು ಹೇಳಿದ್ದನ್ನೇ ಮಾಡಬೇಕಾಗುತ್ತೆ. ನನಗೆ ಏನು ಅನಿಸುತ್ತೋ ಅದು ನಾನು ಪ್ರಿಪೇರ್ ಆಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅವನು ಟ್ಯೂಷನ್ಗೆ ಬೇಡ ನನಗೆ ಅಂತ ಹೇಳಿಬಿಟ್ಟ. ನಂಗೆ ತುಂಬ ಸ್ಟ್ರೈನ್ ಆಗುತ್ತೆ, ಅಲ್ಲಿ 4 o'clockವರೆಗೂ ಇರಬೇಕು ಸ್ಕೂಲು, ಅದಾದಮೇಲಿಂದ ಟ್ಯೂಷನಲ್ಲೂ 4 hours ಅಂತ. ಹಾಗಾಗಿ ಸರಿ ಬಿಡು ಅಂತ ನಾವು ಟೈಮ್ ಟೇಬಲ್ ಫಸ್ಟ್ ಹಾಕು ಅನ್ನೋದನ್ನು ಮಾಡಿದ್ವಿ. ಬಟ್ ಬೆಳಗ್ಗೆ ಅಂತೂ ಅವ್ನು ಯಾವತ್ತೂ ಎದ್ದು ಓದಿಲ್ಲ. ಅವನಿಗೆ ಬೆಳಗ್ಗೆ ಹೊತ್ತು ಎದ್ದೊಳಕ್ಕಾಗೋದಿಲ್ಲ, ಯಾಕಂದರೆ ನೈಟ್ ಲೇಟಾಗಿ ಮಲಗ್ತಾ ಇದ್ದ. ನೈಟು ತುಂಬ ಲೇಟಾಗಿ ಮಲಗ್ತಿದ್ದ, ಯಾಕಂದರೆ ತುಂಬ ಸೈಲೆನ್ಸ್ ಆಗಿರೋದು. ಇವನಿಗೆ ಅದೇ ಥರ ರೂಢಿ, ನೈಟ್ ಓದೋದು. ಬೆಳಗ್ಗೆ ಮಾತ್ರ ಸ್ಕೂಲ್ ಟೈಮ್ಗೆ ಎದ್ದೋಳೋದು, ಹೋಗಿ ಬಂದುಬಿಡೋದು, ಬಂದ ಮೇಲೆ ಸ್ಟಾರ್ಟ್ ಮಾಡೋದು ಓದೋಕ್ಕೆ ಅಷ್ಟೇ. ನಾವು ಅದೇ ಮಧ್ಯದಲ್ಲಿ ಆಯಿತಾ ಇವತ್ತಿನ ಡ್ಯೂಟಿ, ಇವತ್ತಿನ ಟೈಮ್ ಟೇಬಲ್ ಮುಗಿಸಿದ್ಯಾ ಅಂತ ರಿಮೈಂಡ್ ಮಾಡ್ತಾಯಿದ್ವಿ ಅಷ್ಟೇ. ನಾವು ಯಾವುದೇ ಥರ ಪಾಠ ಮಾಡ್ತಾ ಇರಲಿಲ್ಲ, ಬಟ್ ಅವನಿಗೆ ಎಲ್ಲ ಅಲರ್ಟ್ ಮಾಡ್ತಾಯಿದ್ವಿ ಅಷ್ಟೇ. ಆಗ್ಲಿಂದ ಹಿಂದಿಂದೆ ಹೋಗ್ತಿದ್ದಾರೆ ಅವ್ರ ತಂದೆ, ಕಾಣದ ಕೈಗಳಂತಲೇ ಹೇಳ್ಬೋದು ಮಧುಸೂದನ್ ಅವರ ಯಶಸ್ಸಿಗೆ. ಸರ್, ಹೇಗೆ ಅನ್ನಿಸ್ತಾ ಇದೆ ಮಗನ ಈ ಒಂದು ಸಾಧನೆ? ಮಗನ ಸಾಧನೆ ಕಂಡು ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಕೈಲಿ ಈ ಥರ ಯಾವುದು ಸಾಧನೆ ಮಾಡೋಕ್ಕಾಗಲಿಲ್ಲ. ನಮ್ಗೆ ಇಷ್ಟೊಂದು ಓದೋದು ಬರ್ತಾನೂ ಇರಲಿಲ್ಲ, ನಮ್ಗೆ ಓದೋಕ್ಕೂ ಆಗಲಿಲ್ಲ. ಮನೇಲಿ ಕೆಲಸದ ಒತ್ತಡ ಎಲ್ಲ ಇತ್ತು. ಬಟ್ ಈಗೇನಪ್ಪ ಅಂದರೆ ನಾವು ಅವನಿಗೆ ಸಪೋರ್ಟ್ ಮಾಡಿದ್ದೀವಿ. ಅವನು ಪಾಪ ತುಂಬ ಚೆನ್ನಾಗಿ ಓದಿದ್ದಾನೆ, ಮೊದಲಿಂದಲೂ ಚೆನ್ನಾಗಿ ಓದ್ಕೊಂಡೇ ಬಂದಿದ್ದಾನೆ. ಇದರಲ್ಲಿ ಅವನ ಯಶಸ್ಸಿಗೆ ಅವನದೇ 90% ಅವನದೇ ಇದೆ, ನಮ್ಮದೆಲ್ಲ 10% ಅಷ್ಟೇ. ಆಮೇಲೆ ಟೀಚರ್ಸು ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಅವ್ನಿಗೆ ಯಾವ ಡೌಟ್ಸ್ ಕೇಳಿದ್ರು ಪ್ರತಿಯೊಂದಕ್ಕೂ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಅವ್ರ ತಾಯಿದು ತುಂಬ ಸಪೋರ್ಟ್ ಮಾಡಿದ್ದಾರೆ. ರಾತ್ರಿ 1:30-2 ಗಂಟೆವರೆಗೂ ಓದ್ಕೊಳ್ಳೋನು. ಬಟ್ ಬೆಳಗ್ಗೆ ಎದ್ದೇಳ್ತಾ ಇರಲಿಲ್ಲ. ಸ್ಕೂಲಿಂದ ಬಂದ ತಕ್ಷಣ
ಅವನ ರಿಫ್ರೆಶ್ ಆಗಿಬಿಟ್ಟು ಓದ್ತಾ ಕೂತ್ಕೊಂಡ್ಬಿಡೋನು. ಲಾಸ್ಟ್ 3 ಮಂತ್ಸ್ ಅಂತೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಹಾಗಾಗಿ ಮಾರ್ಕ್ಸ್ ಬಂದಿದೆ ಮೇಡಮ್. ಸೊ ವೃತ್ತಿಪರವಾಗಿ ನೀವೇನು ಕೆಲಸ ಮಾಡ್ತೀರಾ, ಆಮೇಲೆ ಈ ಒಂದು ಸಾಧನೆ ನೋಡಿದಾಗ ನಿಮ್ಗೆ ಎಮೋಷ್ನಲಿ ಎಲ್ಲೋ ಒಂದು ಕಡೆ ಸೆಂಟಿಮೆಂಟಲ್ ಆಗುತ್ತಾ ಅಂತ, ನಾವು ಓದೋಕ್ಕಾಗಿಲ್ಲ, ನನ್ನ ಮಗ ರಾಜ್ಯಕ್ಕೆ ಮೊದಲನೇ ಸ್ಥಾನ ಬಂದಿದ್ದಾನೆ ಅಂತ? 100% ಆಗುತ್ತೆ. ನಾವು ವೃತ್ತಿಯಲ್ಲಿ ಕಾರ್ಪೆಂಟ್ರ್ ಕೆಲಸ ಮಾಡೋದು, ನಮ್ಮದೆಲ್ಲ ಮಿಡ್ಲ್ ಕ್ಲಾಸ್, ನಾವೆಲ್ಲ ಮೀಡಿಯಮಾಗಿ ಓದ್ತಾ ಇದ್ವಿ. ಈ ರೇಂಜಲ್ಲಿ ನಾವು ಓದ್ತಾ ಇರಲಿಲ್ಲ, 60% ಇರ್ತಾಯಿದ್ವಿ ಅಷ್ಟೇ. ಈಗ ಅವ್ನು ರ್ಯಾಂಕ್ ಬಂದಿರೋದು ನಿಮಗೆ ಸರ್ಪ್ರೈಸಿಂಗ್ ಆಗಿದೆ, ತುಂಬ ಖುಷಿನೂ ಆಗ್ತಾಯಿದೆ ಮೇಡಮ್. ಇದಕ್ಕೆ ತುಂಬ ಸಪೋರ್ಟ್ ಅಂತಂದರೆ ಸ್ಕೂಲ್ ಟೀಚರ್ಸ್ಗಳು, ಪ್ರಿನ್ಸಿಪಲ್ಲು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅವ್ನಿಗೆಲ್ಲ ಪ್ರಾಬ್ಲಮ್ಸ್ಗಳು, ಅವ್ನಿಗೇನೇ ಡೌಟ್ ಬಂದು ಎಲ್ಲ ಡೌಟ್ಸು ಟ್ಯೂಷನ್ಗೆ ಹೋಗ್ದಲ್ಲೇ ಕ್ಲಿಯರ್ ಮಾಡಿದ್ದಾರೆ. ಇದರಿಂದ ಅವ್ರಿಗೆ ಅವ್ರ ಸಪೋರ್ಟ್ ತುಂಬ ಚೆನ್ನಾಗಿದೆ ಮೇಡಮ್. ಇದರಿಂದ ಖುಷಿ ಆಗುತ್ತೆ, ನಮಗೆ ತುಂಬ ಸಂತೋಷ ಆಗುತ್ತೆ. ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಧುಸೂದನ್ ಅವ್ರ ಅಣ್ಣ ಕೂಡ ಇದೇ ಶಾಲೆಯಲ್ಲಿ ಓದಿದ್ದಂತೆ, ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವ್ರಿಗೆ ಯಾವ ರೀತಿ ತಮ್ಮನ ಒಂದು ಈ ಯಶಸ್ಸು ಹೇಗೆ ಅನ್ನಿಸ್ತದೆ ಕೇಳ್ಕೊಂಡು ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗೆ ಅನ್ನಿಸ್ತದೆ ತಮ್ಮನ? ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ನನ್ನ ತಮ್ಮ 625 ಔಟ್ ಆಫ್ 625 ತೆಗೆದಿರೋದು. ಹಿ ವಾಸ್ ಆಲ್ಸೋ ಪಾರ್ಟಿಸಿಪೇಟಿಂಗ್ ಇನ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಡ್ಯಾನ್ಸು, ಚೆಸ್ಸು, ಆಮೇಲೆ ಇಂಟ್ರಾ ಸ್ಕೂಲ್ ಕಾಂಪಿಟೇಷನ್ಸು, ಕ್ಯಾರಮು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಹಿ ವಾಸ್ ಏಬಲ್ ಟು ಮ್ಯಾನೇಜ್ ಹಿಸ್ ಟೈಮ್ ವೆರಿ ಪ್ರಾಪರ್ಲಿ. ಆ್ಯಂಡ್ ದೆನ್ ಡೌಟ್ಸ್ ಬಂದಾಗ ಟೀಚರ್ಸ್ನ ಬಿಡದೆ ಇರ್ತಾನೆ ಇರಲಿಲ್ಲ. ಡೌಟ್ ಕ್ಲಿಯರ್ ಆದ್ರೇ ಬಿಡ್ತಾ ಇದ್ದಿದ್ದು. ಫುಲ್ ಬರ್ಕೊಂಬಂದು ಲಿಸ್ಟ್ ಮಾಡ್ಕೊಂಬಂದು ಕೇಳ್ತಾ ಇದ್ದ. ಆಮೇಲೆ ನಾನು ಅವನಿಗೆ ಲೈಕ್ ವಾಟ್ ಐ ಹ್ಯಾಡ್ ಎಕ್ಸ್ಪೀರಿಯನ್ಸ್ ಥ್ರೂ SLC, ಐ ವಾಸ್ ಗೈಡಿಂಗ್ ಹಿಮ್ ಫ್ಯೂ ಪಾಯಿಂಟ್ಸ್, ಮೈನ್ಯೂಟ್ ಪಾಯಿಂಟ್ಸ್ ಹೇಳ್ತಾ ಇದ್ದೆ. ಆಮೇಲೆ ನಮ್ಮ ತಾಯಿ ಕೂಡ ಅವನಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಿ ಯೂಸ್ ಟು ಪುಟ್ ಹಿಸ್ ಟೈಮ್ ಟೇಬಲ್ ಬೈ ಹಿಮ್ಸೆಲ್ಫ್. ಆ್ಯಂಡ್ ದೆನ್ 3 months ಬಿಫೋರೇ ಹಿ ಹ್ಯಾಸ್ ಬಿಕಮ್ ಸೀರಿಯಸ್ ಅಬೌಟ್ ಇಟ್, ಬಿಕಾಸ್ ಜೂನಿಂದಾನೇ ಹಿ ಹ್ಯಾಡ್ ಸ್ಟಾರ್ಟೆಡ್ ರೀಡಿಂಗ್. ಬಟ್ ದೆನ್ ಪೈಲಪ್ ಆಗ್ತಾ ಬಂತು, ಅಥವಾ ಸಬ್ಜೆಕ್ಟ್ಸ್ ತುಂಬ ಇನ್ನೂ ಓದಿಲ್ಲ ಅಥವಾ ಜೂನಲ್ಲಿ ಓದಿರೋದು ಮರ್ತೋಗ್ತಾ ಇತ್ತು ಅಂತ ಅವನೇ ಹೇಳ್ತಾ ಇದ್ದ. ಸೊ ಟೈಮ್ ಟೇಬಲ್ ಹಾಕೋ ಅಂತ ಹೇಳಿದಾಗ ಅವನೇ ಹಾಕ್ಕೊಂಡ. ಹಿ ವಾಸ್ ಏಬಲ್ ಟು ಮ್ಯಾನೇಜ್ ಹಿಸ್ ಸಬ್ಜೆಕ್ಟ್ಸ್ ಪ್ರಾಪರ್ಲಿ, ಆ್ಯಂಡ್ ಹಿ ವಾಸ್ ಏಬಲ್ ಟು ಬ್ಯಾಲೆನ್ಸ್ ಹಿಸ್ ಅಕಾಡೆಮಿಕ್ಸ್ ಆಸ್ ವೆಲ್ ಆಸ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಪ್ರಾಪರ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಿಮಗೂ ಆಲ್ ದ ಬೆಸ್ಟ್, ನಿಮ್ಮ ತಮ್ಮನಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ಜಾನ್ ಜೊತೆ ಪದ್ಮಶ್ರೀ.